वंदे मातरम टीवी न्यूज भाल्की विशेष रिपोर्ट। भाल्की श्री छत्रपति शिवाजी महाविद्यालय में किसान शिक्षण प्रसारक मंडल संस्था के सुवर्ण महोत्सव तथा संस्थापक स्वर्गीय बाबूराव पाटिल शिंदे की प्रतिमा अनावरण कार्यक्रम भव्य और गरिमामय वातावरण में संपन्न हुआ। इस अवसर पर प्रतिमा का अनावरण किया गया और संस्था की शिक्षा सेवा तथा सामाजिक योगदान को स्मरण किया गया। कार्यक्रम में पूज्य श्री श्री जगतगुरु मंजुनाथ भारती स्वामी ने आशीर्वचन देते हुए कहा कि शिक्षा समाज के विकास की मूल आधारशिला है। कार्यक्रम की अध्यक्षता नादोजा डॉक्टर बसवलिंग परदेव ने की। जिला प्रभारी मंत्री ईश्वर खंड्रे ने अपने संबोधन में कहा कि संस्था ने ग्रामीण क्षेत्र में शिक्षा का प्रकाश फैलाने में महत्वपूर्ण भूमिका निभाई है। इस अवसर पर मंत्री रहीम खान, सांसद सागर खंड्रे भी उपस्थित रहे और कार्यक्रम की शोभा बढ़ाए। मुख्य अतिथि के रूप में महाराष्ट्र के पूर्व मंत्री संभाजी राव पाटिल निलंगेकर शामिल हुए। विधायक डॉक्टर शैलेंद्र बेलदाले तथा महाराष्ट्र के पूर्व लोकसभा सदस्य रविंद्र गायकवाड़ सहित जी एच मरियोजीराव, प्रकाश खंड्रे, विजय सिंह, डी.के. सिद्धराम, मारुतराव मुठे आदि गणमान्य व्यक्ति उपस्थित थे। कार्यक्रम में हजारों की संख्या में शिक्षक, कर्मचारी और विद्यार्थियों ने भाग लेकर इसे सफल बनाया। संस्था के सचिव डॉक्टर प्रकाश के पाटिल तथा अध्यक्ष श्री अनिल बाबूराव पाटिल शिंदे ने सभी अतिथियों का स्वागत करते हुए संस्था की भावी योजनाओं की जानकारी दी। प्रशासन मंडल के निदेशकों, सदस्यों और कर्मचारियों की उपस्थिति में सुवर्ण महोत्सव समारोह सफलतापूर्वक संपन्न हुआ। रिपोर्ट वंदे मातरम टीवी न्यूज भाल्की। ಕಾರ್ಯಕ್ರಮ ಬೀದರ್ನಲ್ಲಿ ಬೀದರಿನ ನಮ್ಮ ಭಾಲ್ಕಿ ತಾಲೂಕಿನಲ್ಲಿ ಭಾಲ್ಕಿ ಕ್ಷೇತ್ರದಲ್ಲಿ ವಿಶೇಷವಾಗಿರುವಂಥ ಕಾರ್ಯಕ್ರಮ ನಮ್ಮ ಸಮಾಜದ ಮುಖಂಡರು ಸೇರಿ ಅದರೊಳಗೆ ವಿಶೇಷವಾಗಿ ನಮ್ಮ ಶಿಂದೆ ಅವರು ಅನಿಲ್ ಬಾಬುರಾವ್ ಶಿಂದೆ ಅವರು ಅವರ ಪೂಜ್ಯ ತಂದೆಯವರು ಸುಮಾರು 51 ವರ್ಷಗಳ ಹಿಂದೆ ಕಟ್ಟಿರುವಂಥ ಇದು ಸ್ಕೂಲು ಶಿವಾಜಿ ಸಂಸ್ಥೆ ಭಾಳ ವಿಶೇಷವಾಗಿರುವಂಥದ್ದಂದರೆ ಬೇರೆ ಬೇರೆ ಸ್ಕೂಲ್ ಬಗ್ಗೆ ನಾನು ಟೀಕೆ ಮಾಡಲ್ಲ, ಆದರೆ ಬೇರೆ ಬೇರೆ ಸ್ಕೂಲ್ಗಳು ಭಾಳಷ್ಟು ಶ್ರೀಮಂತರ ಮಕ್ಕಳಿಗೆ ಇದೆ. ಆದರೆ ಈ ಸ್ಕೂಲು ಆಗಲಿ ನಮ್ಮ ಮತ್ತೊಂದು ಸ್ಕೂಲ್ ಅಂದರೆ ನಮ್ಮ ವೆಂಕಟರಾವ್ ಕಟ್ಟಿರುವಂಥ ಸ್ಕೂಲ್ ಪರಿಶ್ರಮ ಸ್ಕೂಲ್ ಅಲ್ಲ, ಶ್ರಮಜೀವಿ ಸ್ಕೂಲ್ ಅಂತೇಳಿ ಅದು ಕೂಡ ನಮ್ಮ ಬೀದರ್ ಡಿಸ್ಟ್ರಿಕ್ಟ್ನಲ್ಲಿದೆ. ಅದಾಗಲಿ ಮತ್ತು ಇದು ವಿಶೇಷವಾಗಿರುವಂಥ ಇವತ್ತು ಕಾರ್ಯಕ್ರಮದ ಸ್ಕೂಲ್ ಅಂದರೆ 51 ವರ್ಷಗಳಿಂದ ನಡೀತಾ ಇರುವಂಥ ಸ್ಕೂಲ್. ನನಗನ್ನಿಸ್ಬಿಟ್ಟಿಗೆ 50,000ಕ್ಕಿಂತ ಹೆಚ್ಚು ಮಕ್ಕಳು ಬೇರೆ ಬೇರೆ ಹುದ್ದೆಗಳಲ್ಲಿ ಹೈ ಎಜುಕೇಷನ್ ಮಾಡಿ ಬೇರೆ ಬೇರೆ ಹುದ್ದೆಗಳಲ್ಲಿ ಬಡವರ ಮಕ್ಕಳು ಹೋಗಿದ್ದು ಇದು ವಿಶೇಷತೆ. ಯಾಕೆಂದರೆ ಶಿಕ್ಷಣ ಅನ್ನುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಕಣ್ಣಿದ್ದಂಗೆ ಇದೆ. ಯಾವ ಅವಯವಗಳು ಇಲ್ಲಾದರೂ ನಡೀತದೆ, ಹೆಚ್ಚು ಕಡಿಮೆ ಕಾಲಿದ್ರೂ ಕೂಡ ಮನುಷ್ಯನಿಗೆ ಅಷ್ಟು ಕಷ್ಟ ಆಗಲ್ಲ, ಕೈ ಇಲ್ಲಾದ್ರೂ ಕಷ್ಟ ಆಗಲ್ಲ, ಕಿವಿ ಇಲ್ಲಾದ್ರೂ ಕಷ್ಟ ಆಗಲ್ಲ. ಈ ಬೇರೆ ಬೇರೆ ಕರ್ಮೇಂದ್ರಿಯಗಳು ಇಲ್ಲಾದ್ರೂ ನಡೀತಿದ್ದರೆ ಜ್ಞಾನೇಂದ್ರಿಯಗಳು ಮುಖ್ಯ. ಕಣ್ಣು ಜ್ಞಾನೇಂದ್ರಿಯಗಳಲ್ಲಿ ಮುಖ್ಯವಾಗಿರುವಂಥ ಈ ಪಂಚ ಜ್ಞಾನೇಂದ್ರಿಯಗಳಲ್ಲಿ ಮುಖ್ಯವಾಗಿರುವಂಥ ಇಂದ್ರಿಯ ಕಣ್ಣು, ಚಕ್ಷು ಅಂತ. ಅದಕ್ಕೆ ಚಕ್ಷು ಇಲ್ಲಾದರೆ ಏನು ಮಾಡಿ ಈ ಜಗತ್ತು ನೋಡಬೇಕಾದ್ರೆ, ಈ ಸೃಷ್ಟಿಯನ್ನು ನೋಡಬೇಕಾದ್ರೆ, ಅಥವಾ ನಮಗೆ ಜನ್ಮ ಕೊಟ್ಟಿರುವಂಥ ತಂದೆ ತಾಯಿಗಳಿಗೆ ನೋಡಬೇಕಾದ್ರೆ, ಈ ಜಗತ್ತಿನ ಸ್ವರೂಪವನ್ನು ನೋಡಬೇಕಾದ್ರೆ, ಎಲ್ಲವೂ ನೋಡಬೇಕಾದ್ರೆ ನಮಗೆ ಚಕ್ಷುನೇ ಮುಖ್ಯ, ಅಂದರೆ ಕಣ್ಣನೇ ಮುಖ್ಯ. ಹಾಗೆ ಕೇವಲ ಈ ಕರ್ಮ ಕಣ್ಣು ಇದ್ರ ನಡೆಯಲ್ಲ. ನಾವು ಕೆಲವೊಂದು ಕಣ್ಣಿಗೆ ಕಾಣದಿರುವ ಗೋಷ್ಠಿಗಳು ಕೂಡ ಇದ್ದಾವೆ. ಕೆಲವೊಂದು ಗೋಷ್ಠಿಗಳು ಈ ಕರ್ಮಚಕ್ಷುಗೆ ಕಾಣಲ್ಲ, ಅದು ಪ್ರಜ್ಞಾಚಕ್ಷುಗೆ ಕಾಣ್ತದೆ. ಅದಕ್ಕೆ ಅಂತೇನೋ ಪ್ರಜ್ಞಾಚಕ್ಷು, ಜ್ಞಾನಚಕ್ಷು, ವಿವೇಕ ಚಕ್ಷು ಅಂತ ಕರೀತಾರೆ. ಯಶ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ತಸ್ಯ ಶಾಸ್ತ್ರ ಕರೋತಿ ಕಿಂ. ಯಶ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ತಸ್ಯ ಶಾಸ್ತ್ರ ಕರೋತಿ ಕಿಂ. ಲೋಚನಾಭ್ಯಾಂ ವಿಹೀನಶ್ಯ ದರ್ಪಣಂ ಕಿಂ ಕರಿಷ್ಯತಿ ಅಂತ ಹೇಳ್ತಾರೆ. ಅಂದರೆ ಹೇಗೆ ಕಣ್ಣು ಇಲ್ಲದವನಿಗೆ ಈ ದರ್ಪಣ ಏನು ಮಾಡೋಕ್ಕಾಗಲ್ಲ. ದರ್ಪಣ ಅಂದರೆ ಕನ್ನಡಿ ಅಂತಿರಲ್ಲ, ಅರ್ಸ ಅಂತೀವಿ ಮರಾಠಿ ಒಳಗೆ. ಅದು ಏನು ಮಾಡೋಕ್ಕಾಗಲ್ಲ, ಯಾವ ಕಂಪ್ನಿದಿರಲಿ ಅದು ಕನ್ನಡಿ, ಏನು ಮಾಡೋಕ್ಕಾಗಲ್ಲ ಕಣ್ಣಿಲ್ಲ ಅಂದರೆ. ಹಾಗೆ ನಾವು ಶಾಸ್ತ್ರಗಳ ಮಾತು, ವೇದಗಳ ಮಾತು, ಇತಿಹಾಸಗಳ ಮಾತು, ಯಾವುದೇ ಒಂದು ಚರಿತ್ರೆ ಓದಬೇಕಂದ್ರೆ ಕಣ್ಣು ಬೇಕು. ಅರ್ಥ ಮಾಡ್ಕೊಳ್ಬೇಕಾದ್ರೆ ಪ್ರಜ್ಞೆ ಬೇಕು, ಶಿಕ್ಷಣ ಬೇಕು, ಪ್ರಜ್ಞಾಚಕ್ಷು ಅಂತೇವೆ ಅದಕ್ಕೆ. ಹಾಗಾಗಿ ನೋಡಿ, ನೀವು ಹೊರಗಿನ ಕಣ್ಣಿಲ್ದವರು ಕೂಡ ಬದುಕ್ತಾ ಇದ್ದಾರೆ. ಸೂರದಾಸ್ ಅವರು ಸಾಮಾನ್ಯರಲ್ಲ. ಕೃಷ್ಣ ಭಕ್ತ ಪರಂಪರೆಯಲ್ಲಿ ಸೂರದಾಸರ ಸ್ಥಾನ ಟಾಪ್ ಲೆವೆಲ್ ಇದೆ. ಅವ್ರದ್ದೇನಿತ್ತು, ಅವರಿಗೆ ಕರ್ಮಚಕ್ಷು ಇದ್ದಿರಕ್ಕಿಲ್ಲ, ಆದರೆ ಪ್ರಜ್ಞಾಚಕ್ಷು ಇತ್ತು. ಪ್ರಜ್ಞಾಚಕ್ಷು ಅದೇ ನನಗನ್ನಿಸ್ಮಟ್ಟಿಗೆ ಏನು ಸ್ಕೂಲ್ ಇದೆಯಲ್ಲ, ನಮ್ಮ ಸ್ಕೂಲು ಬಾಬುರಾವ್ ಪೂಜ್ಯ ಅನಿಲ್ ಜಿ ಅವರ ತಂದೆಯವರು ಪೂಜ್ಯ ಬಾಬೂಜಿಯವರು ಕಟ್ಟಿರುವಂಥದ್ದು
ಇದು ಅದ್ಭುತವಾಗಿ